ಹಲೋ ಎವ್ರಿವನ್, ನಾನು ನಿಮ್ಮ ಸಂದೀಪ್. ನಾನಿವತ್ತು ಮಾತಾಡೋಕೆ ಬಂದಿರೋ ವಿಷಯ ಯಾವುದಂದ್ರೆ, ರೀಸೆಂಟ್ ಆಗಿ ಏರ್ಟೆಲ್, ಜಿಯೋ, VI ಸಿಮ್ ಅವರು ಪ್ಲಾನ್ಸ್ ನ ಚೇಂಜ್ ಮಾಡಿ ಪ್ರೈಸ್ ನ ಇನ್ಕ್ರೀಸ್ ಮಾಡಿದ್ದಾರೆ. ಇದ್ರ ಮಧ್ಯೆ ಟ್ರೈ ಅವರು ಇಂಟರ್ಫಿಯರ್ ಆಗಿ ವಾಯ್ಸ್ ಕಾಲ್ಗೆ ಮಾತ್ರ ಅವರು ಸಪರೇಟ್ ಆಗಿ ಪ್ಲಾನ್ಸ್ ನ ಚೇಂಜ್ ಮಾಡಿದ್ದಾರೆ. ಸೊ ಇದರಿಂದ ಎಲ್ಲರೂ ಕೂಡ ಕನ್ಫ್ಯೂಸ್ ಆಗಿದ್ದಾರೆ, ನಾನು ಯಾವ ಪ್ಲಾನ್ ನ ರೀಚಾರ್ಜ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಬ್ರು ಡಾಟಾನ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ, ಅವ್ರು ಯಾವ ಪ್ಲಾನ್ ನ ಚೂಸ್ ಮಾಡಬೇಕು. ಒಬ್ರು ಕಮ್ಮಿ ಯೂಸ್ ಮಾಡ್ತಾ ಇರ್ತಾರೆ, ಅವ್ರು ಯಾವ್ದನ್ನ ಚೂಸ್ ಮಾಡ್ಬೇಕಂತ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನಾನೊಂದು ಹೋಮ್ ವರ್ಕ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋ ಸಿಮ್ಮು ಮತ್ತೆ ನಮ್ಮ ಫ್ರೆಂಡ್ಸ್ ಯೂಸ್ ಮಾಡೋ ಸಿಮ್ಮು ಪ್ರತಿಯೊಂದನ್ನು ತಿಳ್ಕೊಂಡು ನಾನು ಒಂದು ಹೋಮ್ ವರ್ಕ್ ಮಾಡಿ ನಿಮ್ಮ ಮುಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ಸಿಮ್ನ ತಗೋಬೇಕು, ಯಾವ ರೀಚಾರ್ಜ್ ಮಾಡಬೇಕು, ಪ್ರತಿಯೊಂದು ನಿಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಟು ನೋಡಿ, ನಿಮ್ಗೆ 100% ನಿಮ್ಗೆ ಅರ್ಥ ಆಗುತ್ತೆ. ನೀವು ಯಾವ್ದನ್ನ ಪ್ಲಾನ್ ನ ಚೂಸ್ ಮಾಡಬೇಕು, ಯಾವ್ದು ರೀಚಾರ್ಜ್ ಮಾಡ್ಬೇಕಂತ 100% ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಬಂದ್ಬಿಟ್ಟು ಮಿನಿಮಲ್ ಡಾಟಾ ಯೂಸರ್ಸ್, ಅಂದ್ರೆ ನೀವು ಜಾಸ್ತಿ ಡಾಟಾ ಯೂಸ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೇಲಿ ವೈಫೈ ಇರುತ್ತೆ, ಆಫೀಸಲ್ಲೂ ವೈಫೈ ಇರುತ್ತೆ. ಸೊ ನಿಮಗೆ ಜಾಸ್ತಿ ಡಾಟಾ ಯೂಸ್ ಮಾಡೋಕ್ಕಲ್ಲ, ಜಸ್ಟ್ ಒಂದು ವಾಟ್ಸ್ಆಪ್, ಟೆಕ್ಸ್ಟ್ ಅಷ್ಟರಲ್ಲೇ ಇದ್ರೆ ನಾವು ಫಸ್ಟ್ ಚೆಕ್ ಮಾಡಕ್ ಬಂದಿರೋದು ಜಿಯೋದಲ್ಲಿ ಮಿನಿಮಮ್ ಡಾಟಾ ಯೂಸ್ ಮಾಡೋರಿಗೆ ನಾನು ಫಸ್ಟ್ ಸಜೆಸ್ಟ್ ಮಾಡೋ ಪ್ಲಾನ್ ಯಾವ್ದಂದ್ರೆ 1 GB ಪರ್ ಡೇ, 249 rupees 28 daysಗೆ. ಅಂಡ್ ನನಗೆ 1 GB ಸಾಕಾಗಲ್ಲ, ನನಗೆ 1.5 GB ಬೇಕಂದ್ರೆ 799ಗೆ 84 daysಗೆ ನಿಮಗೆ ಸಿಗುತ್ತೆ. ಅದು ಆಗಲ್ಲ, ನನಗೆ 3 ತಿಂಗಳು ಬೇಡ, ನನಗೆ ಒಂದೇ ತಿಂಗಳು ಬೇಕಂದ್ರೆ 1.5 GB 30 daysಗೆ ನಿಮಗೆ 390 rupeesಗೆ ರೀಚಾರ್ಜ್ ಮಾಡ್ಕೋಬಹುದು. ಈ 3 ಪ್ಲಾನ್ ಅಲ್ಲಿ ಯಾವ್ದು ವ್ಯಾಲ್ಯೂ ಫಾರ್ ಮನಿ ಅಂತ ನನ್ನ ಕೇಳಿದ್ರೆ, ನಾನು ಕೇಳೋದು 249 1 GB ಪರ್ ಡೇ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನನಗೆ 1 GB ಸಾಕಾಗಲ್ಲ ಅಂತ ಹೇಳೋರು 1.5 GB ಹೋದ್ರೆ 3 ತಿಂಗಳದು 799ಗೆ ಹೋಗಿ 319ಗೆ ಹೋಗ್ತೀರಾ ಅಂದ್ರೆ ನೀವು ಅದು ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಹೇಳೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏರ್ಟೆಲ್ ಅಲ್ಲಿ ಮಿನಿಮಮ್ ಡಾಟಾ ಯೂಸರ್ಸ್ಗೆ ನಾನು ಮೊದಲು ಸಜೆಸ್ಟ್ ಮಾಡೋ ಪ್ಲಾನ್ ಯಾವ್ದು ಅಂದ್ರೆ 219 rupees 3 GB ಪರ್ ಪ್ಯಾಕ್ 30 days. 3 GB ಪರ್ ಪ್ಯಾಕ್ ಅಂದ್ರೆ ಪರ್ ಡೇ 3 GB ಬರಲ್ಲ, ಅದು ಎಂಟೈರ್ 30 daysಗೆ 3 GB ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ನನಗೆ 3 GB ಸಾಕಾಗಲ್ಲ ಪೂರ್ತಿ ಎಂಟೈರ್ ಮಂತ್ಗೆ ಅಂದ್ರೆ 1 GB ಪರ್ ಡೇ ಬೇಕಂದ್ರೆ ನಿಮಗೆ ನೆಕ್ಸ್ಟ್ ನಾನು ಸಜೆಸ್ಟ್ ಮಾಡೋದು 299 rupees 28 daysಗೆ. ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು 548 84 days, ಎಂಟೈರ್ ಪ್ಯಾಕಕ್ಕೆ 7 GB ಮಾತ್ರ ಬರುತ್ತೆ. ನೀವು ಬರೀ 7 GB ಮಾತ್ರ ಯೂಸ್ ಮಾಡ್ತೀರಾ ಅಂತ ಈ ಪ್ಲಾನ್ ನ ಸಜೆಸ್ಟ್ ಮಾಡ್ಬೋದು. ನೆಕ್ಸ್ಟ್ ನನಗೆ 1.5 GBನೇ ಬೇಕು ಪರ್ ಡೇಗೆನೆ ಅಂತ ಅಂದ್ರೆ 859 rupees 84 daysಗೆ ನಾವು ತಗೋಬಹುದು. ಇಲ್ಲ ಅಪ್ಪ ನನಗೆ 1 ತಿಂಗಳಿಗೆ ಬೇಕಂದ್ರೆ ನೀವು 349 rupeesಗೆ 1.5 GB 28 daysಗೆ ತಗೋಬಹುದು. ಈ ಎಲ್ಲಾ ಪ್ಲಾನ್ಸ್ಗೂ ಕಂಪೇರ್ ಮಾಡಿ ಯಾವ್ದು ಬೆಸ್ಟ್ ಹೇಳಪ್ಪ ಅಂತ ನನ್ನ ಕೇಳಿದ್ರೆ 1 ಮಂತ್ಗೆ 1 GB ಪರ್ ಡೇ 299 rupeesಗೆ ಒಂದು ತಗೊಳ್ಳಿ, ಏನಕ್ಕಂದ್ರೆ ಅದು ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಹೇಳ್ತೀನಿ. ಇಲ್ಲ ನನಗೆ 1.5 GB ಬೇಕು ಅಂದ್ರೆ ನೀವು 3 months 859 ನ ತಗೊಳ್ಳಿ, ಅದು ಕೂಡ ಒಂದು ಒಳ್ಳೆ ಪ್ಲಾನ್ ಅಂತ ನಾನು ಹೇಳ್ತೀನಿ. ಅಂಡ್ ನೀವು 1 ಮಂತ್ ರೀಚಾರ್ಜ್ ಮಾಡ್ತೀರಾ, 1.5 GB ಬೇಕು ಅಂದ್ರೆ 349 rupees ಇದೆ, ಅದು ವ್ಯಾಲ್ಯೂ ಫಾರ್ ಮನಿ ಅಲ್ಲ, ಅದನ್ನ ಜಾಸ್ತಿ ಪ್ರಿಫರ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಅಲ್ಲಿ ಮಿನಿಮಲ್ ಡಾಟಾ ಯೂಸರ್ಗೆ ಕಮ್ಮಿ ಡಾಟಾ ಯೂಸ್ ಮಾಡೋಕೆ ನಾನು ಸಜೆಸ್ಟ್ ಮಾಡೋ ಮೊದಲನೇ ಪ್ಲಾನ್ ಬಂದ್ಬಿಟ್ಟು 1 GB ಪರ್ ಡೇ 299 rupees 28 daysಗೆ. ಇದು ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನನಗೆ 1 GB ಸಾಲಲ್ಲ, 1.5 GB ಹೋಗ್ತೀನಿ ಅನ್ನೋರಿಗೆ 84 daysಗೆ 859 rupeesಗೆ ರೀಚಾರ್ಜ್ ಮಾಡ್ಕೋಬಹುದು. ಅಂಡ್ ಇನ್ನೊಂದು ಅಂದ್ರೆ ನಾನು ಜಾಸ್ತಿ ಡಾಟಾ ಯೂಸ್ ಮಾಡಲ್ಲ, 1.5 GB ನನಗೆ ಒಂದ್ ದಿನಕ್ಕೆ ಬೇಡ, ಎಂಟೈರ್ ಪ್ಲಾನ್ಗೆ ನನಗೆ ಒಂದು 6 GB ಇದ್ರೆ ಸಾಕು ಅನ್ನೋರಿಗೆ 509 ಅಂದ್ರೆ 509 ರೂಪಾಯಿಗೆ ನೀವು ರೀಚಾರ್ಜ್ ಮಾಡ್ಕೊಳ್ಳಿ, ಅದು 84 daysಗೆ. ಈ ಎಂಟೈರ್ ಪ್ಲಾನ್ ಅಲ್ಲಿ ನನಗೆ ಯಾವ್ದು ಬೆಸ್ಟ್ ಹೇಳಪ್ಪ ಅಂತ ನೀವು ನನಗೆ ಕೇಳಿದ್ರೆ VI ಅಲ್ಲಿ 1 ಮಂತ್ದು 1 GB ಪರ್ ಡೇನ 299 rupees ನ ಅದೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀನಿ. ಅದನ್ನ ಆರಾಮಾಗಿ ಮಾಡಿಸ್ಕೊಳ್ಳಿ ನೀವು. ಇಲ್ಲ ನನಗೆ 1.5 GB ಬೇಕೇ ಬೇಕು ಅಪ್ಪ ನನಗೆ ಒಂದ್ ದಿನಕ್ಕೆ ಅಂತ ಅನ್ನೋರು 84 daysಗೆ 859 rupeesಗೆ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ. ಬಂದ್ಬಿಟ್ಟು BS ನಲ್ಲಿ ಕಮ್ಮಿ ಡಾಟಾ ಯೂಸ್ ಮಾಡೋರಿಗೆ ನಾನು ಸಜೆಸ್ಟ್ ಮಾಡೋ ಮೊದಲನೇ ಪ್ಲಾನ್ ಬಂದ್ಬಿಟ್ಟು 10 GB ಪರ್ ಪ್ಲಾನ್ 147 rupees 30 daysಗೆ. ಎಂಟೈರ್ 30 daysಗೆ ಬರೀ 10 GB ಮಾತ್ರ ಬರುತ್ತೆ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನನಗೆ ತಿಂಗಳಿಗೆ 10 GB ಸಾಲಲ್ಲ, ನನಗೆ ದಿನಕ್ಕೆ 1 GB ಬೇಕೇ ಬೇಕನ್ನೋರು ನೀವು 108 ರೂಪಾಯಿಗೆ 28 ದಿನಕ್ಕೆ ರೀಚಾರ್ಜ್ ಮಾಡ್ಕೊಳ್ಳಿ. ಬಟ್ ಇದು ನ್ಯೂ ಯೂಸರ್ ಮಾತ್ರನೇ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ 1 GB ನಂಗೆ ದಿನಕ್ಕೆ ಸಾಲಲ್ಲಪ್ಪ, ನನಗೆ 2 GB ಬೇಕು ಅನ್ನೋರು ನೀವು 229 ರೂಪಾಯಿ 30 ದಿನಕ್ಕೆ ನೀವು ರೀಚಾರ್ಜ್ ಮಾಡ್ಕೋಬಹುದು. ಇಲ್ಲ ನನಗೆ 2 GB ಸಾಲಲ್ಲ, ನನಗೆ 3 GB ದಿನಕ್ಕೆ ಬೇಕನ್ನೋರು 3 GB ಪರ್ ಡೇ 559 ರೂಪಾಯಿ 3 ತಿಂಗಳು ಅಂದ್ರೆ 84 daysಗೆ ನೀವು ರೀಚಾರ್ಜ್ ಮಾಡ್ಕೋಬಹುದು. BSNL ಬಗ್ಗೆ ಲಾಸ್ಟ್ ಅಲ್ಲಿ ಒಂದು ಡಿಸ್ಕ್ಲೈಮರ್ ಹೇಳ್ತೀನಿ ಕೇಳ್ಕೊಳ್ಳಿ. ಏನಂದ್ರೆ ನಿಮ್ಗೆ ಎಲ್ಲಾ ಕಡೆನೂ BSNL ನೆಟ್ವರ್ಕ್ ಸಿಗಲ್ಲ. ನಿಮ್ ಕಡೆ ನಿಮ್ಗೆ ನೆಟ್ವರ್ಕ್ ಪರ್ಫೆಕ್ಟ್ ಆಗಿ ಸಿಗ್ತದೆ ಅಂದ್ರೆ BSNL ಈ ಪ್ಲಾನ್ಸ್ ನಾನು ನಿಮ್ಗೆ ಪ್ರಿಫರ್ ಮಾಡ್ತೀನಿ. ಇಲ್ಲ ಅಂದ್ರೆ ನೀವು ಇದನ್ನ ಸೆಕೆಂಡರಿ ಸಿಮ್ ಆಗಿ ಯೂಸ್ ಮಾಡಬಹುದು ಅಂತ ನಾನು ಹೇಳ್ಬೋದು. ಇದನ್ನೆಲ್ಲ ಪಕ್ಕಕ್ಕಿಟ್ಟು ಮೋರ್ ಡಾಟಾ ಯೂಸರ್ಗೆ ಅಂದ್ರೆ ಜಾಸ್ತಿ ಡಾಟಾ ಯೂಸ್ ಮಾಡೋರಿಗೆ ನಾನು ಇವತ್ತು ಸಜೆಸ್ಟ್ ಮಾಡ್ತಿರೋ ಪ್ಲಾನ್ಸ್ ಇದು. ಮೊದಲನೇ ಬಂದ್ಬಿಟ್ಟು ಜಿಯೋದಲ್ಲಿ ಜಾಸ್ತಿ ಡಾಟಾ ಯೂಸ್ ಮಾಡೋರಿಗೆ ನಾನು ಸಜೆಸ್ಟ್ ಮಾಡ್ತಿರೋದು 2 GB ಪರ್ ಡೇ ಪ್ಲಸ್ ಎಕ್ಸ್ಟ್ರಾ 20 GB ಅನ್ಲಿಮಿಟೆಡ್ 5G. ಇದು ನಮಗೆ 899 rupeesಗೆ 90 daysಗೆ ಸಿಗ್ತಾ ಇದೆ. ನೆಕ್ಸ್ಟ್ ನನ್ನ ಹತ್ರ ದುಡ್ಡಿಲ್ಲ ಕಣಪ್ಪ, ನನ್ನ ಹತ್ರ 1 ತಿಂಗಳಿಗೆ ಮಾತ್ರ ರೀಚಾರ್ಜ್ ಮಾಡಿಸ್ಬೇಕು ಅನ್ಕೊಳ್ಳೋರು 2 GB ಪರ್ ಡೇ 349 rupeesಗೆ ರೀಚಾರ್ಜ್ ಮಾಡ್ಕೊಳ್ಳಿ. ಬಟ್ ನಾನಂತೂ ಇದನ್ನ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇದ್ರ ಬೆಲೆ ತುಂಬಾ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಸಿಮ್ ಬಂದ್ಬಿಟ್ಟು ಏರ್ಟೆಲ್. ಜಾಸ್ತಿ ಡಾಟಾ ಯೂಸ್ ಮಾಡೋರಿಗೆ ನಾನು ಇವತ್ತು ಹೇಳಕೊಟ್ಟಿರೋ ಪ್ಲಾನ್ಸ್ ಇದು. ಅಂಡ್ ಮೊದಲು ನಾನು ಹೇಳ್ಬೇಕಂದ್ರೆ ಏರ್ಟೆಲ್ ಬಗ್ಗೆ ಒಂದು ಡಿಸ್ಕ್ಲೈಮರ್ ಹೇಳ್ತೀನಿ, ಕೇಳ್ಕೊಂಬಿಡಿ. ಅನ್ಲಿಮಿಟೆಡ್ 5G ನಿಮಗೆ ಏರ್ಟೆಲ್ ಅಲ್ಲಿ ಬೇಕು ಅಂದ್ರೆ ಅದು ಬರೀ
300 GB ಪರ್ ಮಂತ್ ಮಾತ್ರ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಅನ್ಲಿಮಿಟೆಡ್ 5G ಯೂಸ್ ಮಾಡ್ತೀರಾ, ನೀವು ಎಷ್ಟು ಬೇಕಾದ್ರೂ ಯೂಸ್ ಮಾಡಬಹುದು ಅನ್ಕೊಂಡ್ರೆ ಅದು ತಪ್ಪು. ಒಂದು ಮಂತ್ಗೆ ಬರೀ 300 GB ಮಾತ್ರನೇ. ನಾನು ಹೇಳಕೊಟ್ಟಿರೋ ಮೊದಲನೇ ಪ್ಲಾನ್ ಬಂದ್ಬಿಟ್ಟು 2 GB ಪರ್ ಡೇ ಅನ್ಲಿಮಿಟೆಡ್ 5G. ಇದು ಪ್ರೈಸ್ ಬಂದ್ಬಿಟ್ಟು 979 rupees 84 days. ಇದರಲ್ಲಿ OTT ಪ್ಲಾನ್ಸ್ ಕೂಡ ಇದೆ, ನಾನು ಅದನ್ನ ತೋರಿಸ್ತಾ ಇದೀನಿ ನೋಡಿ. ಓಕೆನಪ್ಪ, ನನ್ನ ಹತ್ರ ದುಡ್ಡಿಲ್ಲ, ಒಂದ್ ತಿಂಗಳಿಗೆ ಮಾತ್ರ ನಾನು ರೀಚಾರ್ಜ್ ಮಾಡ್ತೀನಿ ಅನ್ನೋರಿಗೆ ನಾನು ಇವತ್ತು ಹೇಳಕೊಟ್ಟಿರೋ ಪ್ಲಾನ್ ಬಂದ್ಬಿಟ್ಟು 2 GB ಪರ್ ಡೇ ಅನ್ಲಿಮಿಟೆಡ್ 5G. ಅದು 379 rupees. ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ಏನಕ್ಕೆ ಅಂದ್ರೆ 3 ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ನಾನು ಹೇಳಕೊಟ್ಟಿರೋ ಸಿಮ್ ಬಂದ್ಬಿಟ್ಟು VI ಸಿಮ್. ಇದರಲ್ಲಿ ಜಾಸ್ತಿ ಡಾಟಾ ಯೂಸ್ ಮಾಡೋರಿಗೆ ನಾನು ಇವತ್ತು ಪ್ಲಾನ್ಸ್ ನ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು VI ಸಿಮ್ ಅಲ್ಲಿ ಒಂದು ಡಿಸ್ಕ್ಲೈಮರ್ ನ ಹೇಳ್ತೀನಿ, ಕೇಳ್ಕೊಂಬಿಡಿ. ಇದರಲ್ಲಿ ಅನ್ಲಿಮಿಟೆಡ್ 5G ಅಲ್ಲ, ಇದು ಅನ್ಲಿಮಿಟೆಡ್ 4G ಡಾಟಾ ಯೂಸ್ ಮಾಡ್ಬೋದು ನೀವು. ಮೊದಲನೇ ಪ್ಲಾನ್ ಬಂದ್ಬಿಟ್ಟು ಅನ್ಲಿಮಿಟೆಡ್ ಡಾಟಾ 979 rupeesಗೆ 84 daysಗೆ ರೀಚಾರ್ಜ್ ಮಾಡ್ಕೋಬಹುದು. ಇಲ್ಲ ಒಂದ್ ತಿಂಗಳಿಗೆ ಮಾಡ್ಕೋತೀರಾ ಅಂದ್ರೆ ಅನ್ಲಿಮಿಟೆಡ್ ಡಾಟಾ ಬಂದ್ಬಿಟ್ಟು 379 rupeesಗೆ 1 ಮಂತ್ಗೆ ರೀಚಾರ್ಜ್ ಮಾಡ್ಕೋಬಹುದು ನೀವು. ನೆಕ್ಸ್ಟ್ ಸಿಮ್ ಬಂದ್ಬಿಟ್ಟು BSNL ಜಾಸ್ತಿ ಡಾಟಾ ಯೂಸ್ ಮಾಡೋರಿಗೆ ನಾನು ಈ ಸಿಮ್ ನ ರೆಕಮೆಂಡ್ ಮಾಡಲ್ಲ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತು ಇದರಲ್ಲಿರೋ ನೆಟ್ವರ್ಕ್ ಇಶ್ಯೂಸ್. ಈ BSNL ಬೇರೆ ನನಗೆ ಯಾವುದೇ ರೀತಿಯ ಪಾರ್ಸಲಿಟಿ ಇಲ್ಲ, ಯಾಕಂದ್ರೆ ಇದು ನಮ್ಮ ಇಂಡಿಯಾ ಸಿಮ್. ನಾನು ಯಾವತ್ತೂ ಇದನ್ನೇ ರೆಕಮೆಂಡ್ ಮಾಡೋದು. ಫ್ಯೂಚರ್ ಅಲ್ಲಿ ಇವ್ರು ಏನಾದ್ರು ಒಳ್ಳೆ ನೆಟ್ವರ್ಕ್ ನ ತಂದ್ರೆ 100% ಇದೇ ಸಿಮ್ನ ತಗೊಳ್ಳಿ, ಇದೇ ಸಿಮ್ನ ಡಾಟಾಗೋಸ್ಕರ ಯೂಸ್ ಮಾಡಿ, ಎಲ್ಲದಕ್ಕೂ ಇದೇ ಸಿಮ್ನ ಯೂಸ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಸದ್ಯಕ್ಕೆ ಈ ಸಿಮ್ನ ನಾನು ಡಾಟಾ ಯೂಸ್ ಮಾಡೋರಿಗೆ ನಾನು ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇಯರ್ಲಿ ಪ್ಲಾನ್. ನಾನು ಇದನ್ನ ರೆಕಮೆಂಡ್ ಮಾಡಲ್ಲ. ಸದ್ಯಕ್ಕೆ ಒಂದು 6 ತಿಂಗಳು ನಾನು ಈ ಇಯರ್ಲಿ ಪ್ಲಾನ್ ರೆಕಮೆಂಡ್ ಮಾಡಲ್ಲ, ಯಾಕಂದ್ರೆ ಇವ್ರ ಪ್ರೈಸಸ್ ವೇರಿ ಆಗ್ಬೋದು. ಸೊ ಅದಕ್ಕೋಸ್ಕರ ಇದನ್ನ ರೆಕಮೆಂಡ್ ಮಾಡಲ್ಲ. ನೀವು ನನಗೆ ಇಯರ್ಲಿ ಪ್ಲಾನ್ ಬೇಕೇ ಬೇಕು, ಸದ್ಯಕ್ಕೆ ನನ್ನ ಹತ್ರ ದುಡ್ಡಿದೆ, ನಾನು ಅದು ಬೇಕೇ ಬೇಕಂತ ಅನ್ನೋರಿಗೆ ನಾನು ಇವತ್ತು ತಂದಿರೋ ಪ್ಲಾನ್ಸ್ ಇದು. ನೋಡೋದಾದ್ರೆ ಜಿಯೋದಲ್ಲಿ 2.5 GB ಪರ್ ಡೇ 3579 ಅಂದ್ರೆ 3599 ರೂಪಾಯಿಗೆ 365 days 365 ದಿನ, 1 ವರ್ಷ. ನೆಕ್ಸ್ಟ್ ಏರ್ಟೆಲ್ ನೋಡೋದಾದ್ರೆ ಎಲ್ಲ ಸೇಮೆ, ಬಟ್ ಅಲ್ಲಿ 2.5 GB ಕೊಡ್ತಾ ಇದ್ದಾರೆ ಜಿಯೋದಲ್ಲಿ, ಇಲ್ಲಿ ಬರೀ 2 GB ಕೊಡ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ನೋಡೋದಾದ್ರೆ VI ಅಲ್ಲಿ ನಾನು ಇಯರ್ಲಿ ಪ್ಯಾಕ್ ನ ಸಜೆಸ್ಟ್ ಮಾಡಲ್ಲ, ಏನಕ್ಕಂದ್ರೆ ಇದರಲ್ಲಿ ಅನ್ಲಿಮಿಟೆಡ್ 4G ನ ತೆಗೆದು ಬಿಟ್ಟಿದ್ದಾರೆ. ಸೊ ಇದನ್ನ ನಾನು ಸಜೆಸ್ಟ್ ಮಾಡಕ್ ಹೋಗಲ್ಲ. ಕೊನೆಯದಾಗಿ ನಿಮಗೆ ಈಚ್ ಅಂಡ್ ಎವ್ರಿಥಿಂಗ್, ಒಬ್ಬ ಜಾಸ್ತಿ ಡಾಟಾ ಯೂಸ್ ಮಾಡೋನ್ಗೆ ಏನ್ ಪ್ಲಾನ್ ಚೂಸ್ ಮಾಡಬೇಕು, ಒಬ್ಬ ಕಮ್ಮಿ ಡಾಟಾ ಯೂಸ್ ಮಾಡೋನ್ಗೆ ಏನ್ ಪ್ಲಾನ್ ಚೂಸ್ ಮಾಡಬೇಕು ಅಂತ ಡೀಟೇಲ್ ಆಗಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ, ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕಮೆಂಟ್ ಮಾಡಿ ಅದನ್ನ ಪಿನ್ ಮಾಡಕ್ ಟ್ರೈ ಮಾಡಿ. ಸದ್ಯಕ್ಕೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದಿನ ಹೊಸ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ದಿಸ್ ಇಸ್ ಯುವರ್ ಸಂದೀಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ ನೌ.